ವಾರ್ತೆಗಳ ಪ್ರಾಯೋಜಕರು Shopping Expo first time in Raichur. Big sale. Timing 10:30 a.m. to 9:30 p.m. Entry and parking free, so don't miss it. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ ಐಎಎಸ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಶ್ರೀ ರಾಘವೇಂದ್ರ ಘಿ ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿಸ್ ರಾಯಚೂರು ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ. ಶೋಷಣೆ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ಪುರುಷ ರಾಜ ಅಮರೇಶ್ವರ್ ನಾಯಕ್. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲು ಹೆಚ್ಚಿಸುವಲ್ಲಿ ವಚನ ಭ್ರಷ್ಟ, ಸರ್ಕಾರ ಹೋರಾಟ ತೀವ್ರ, ರಾಜ ಪಾಂಡುರಂಗ ನಾಯಕ್. ಎಸ್ಸಿ ಎಸ್ಟಿ ಭೂ ಪರಭಾರೆ ಕಾಯ್ದೆ ಸುಗ್ರೀವಾಜ್ಞೆ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 13ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ. ಎಂಆರ್ ಭೇರಿ. ಶ್ರೀ ಬ್ರಹ್ಮರ್ಷಿ ನಾರಾಯಣ ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರದ ಮೆರವಣಿಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ಮಹತ್ವದ್ದು. ಡಾಕ್ಟರ್ ಶಿವರಾಜ್ ಪಾಟೀಲ್. ಹೂಗಾರ ಮಾದಯ್ಯ ಜಯಂತಿ ಆಚರಣೆ. ಕಾಯಕದ ಮಹತ್ವ ಸಾರಿದ ಶರಣ ತತ್ವ ಪಾಲನೆ. ಈರಣ್ಣ ಹೂಗಾರ್. ಕಾರಾಗೃಹದಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಮತ್ತು 108 ವಾಹನದಲ್ಲಿ ಸುರಕ್ಷಿತ ಹೆರಿಗೆ, ಸಿಬ್ಬಂದಿ ಕಾರ್ಯಕ್ಕೆ ಶ್ಲಾಘನೆ. ವಾರ್ತೆಗಳ ವಿವರ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಸಮಾಜಕ್ಕೆ ಸೀಮಿತವಾಗಿರದೆ ಸಮಾಜದ ಒಳಿತಿಗಾಗಿ ಶ್ರಮಿಸಿ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಕಷ್ಟು ಶ್ರಮಿಸಿದ್ದಾರೆ. ಅಂತಹ ಮಹಾನ್ ಗುರುಗಳ ಆದರ್ಶಗಳನ್ನು ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಂಸದ ರಾಜ ಅಮರೇಶ್ವರ್ ನಾಯಕ್ ಅವರು ಹೇಳಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಸಮಾಜಕ್ಕೆ ಸೀಮಿತವಾಗಿರದೆ ಸಮಾಜದ ಒಳಿತಿಗಾಗಿ ಶ್ರಮಿಸಿ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಕಷ್ಟು ಶ್ರಮಿಸಿದ್ದಾರೆ.
ಅಂತಹ ಮಹಾನ್ ಗುರುಗಳ ಆದರ್ಶಗಳನ್ನು ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಪರಿವರ್ತನೆಯ ಹರಿಕಾರ. ಸಮಾಜದ ಬದಲಾವಣೆ ಮಾಡಲು, ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಶ್ರಮಿಸಿದ್ದಾರೆ ಎಂದರು. ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಕಾಣಲು ಅವರು ಅನೇಕ ಮಾರ್ಗದರ್ಶನಗಳನ್ನು ಹಾಕಿಕೊಟ್ಟರು. ಸಮಾಜದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಲು ಜೀವಂತ ಶಾಲೆಗಳನ್ನು ಕಟ್ಟಿ ಶಿಕ್ಷಣಕ್ಕೆ ಅಧ್ಯಯನವನ್ನು ನೀಡಿದವರು. ಅವರ ವ್ಯಕ್ತಿತ್ವವು ಸಮಾಜದ ಉದ್ಧಾರಕ್ಕಾಗಿತ್ತು ಎಂದು ತಿಳಿಸಿದರು. ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳ ಮತ್ತು ಶೋಷಣೆಗಳ ವಿರುದ್ಧವಾಗಿ ಸ್ವಾತಂತ್ರ್ಯದ ಹೋರಾಟದ ಜೊತೆಗೆ ಸಮಾಜದ ಸುಧಾರಣೆಗೆ ಶ್ರಮಿಸಿದರು. ಅವರ ಜೀವನ ಚರಿತ್ರೆ, ಮಾರ್ಗದರ್ಶನ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಅವರು ಪರಿವರ್ತನೆಯ ಅಧಿಕಾರಿ. ಅವರು ಈ ಸಮಾಜವನ್ನೇ ಪರಿವರ್ತನೆ ಮಾಡುವಂಥದ್ದು. ಅವರು ಸುಮಾರು 170 ವರ್ಷಗಳ ಹಿಂದೆ ಜನ್ಮ ತಾಳಿದ್ರು ಸಹ ಅಂದಿನ ಪರಿಸ್ಥಿತಿಗೂ ನಾವು ಇಂದಿನ ಪರಿಸ್ಥಿತಿಗೂ ನಾವು ಚಿಂತನೆ ಮಾಡಲಿಕ್ಕೆ, ಊಹೆ ಮಾಡಲಿಕ್ಕೂ ಆಗದಂತ ಕಠಿಣ ಸಂದರ್ಭದಲ್ಲಿ ಸಾಮಾಜಿಕ ಚಿಂತನೆ ಮತ್ತು ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡ್ತಕ್ಕಂಥದ್ದು, ಸಮಾಜದಲ್ಲಿ ಸಮಾನತೆಯನ್ನು ತರ್ತಕ್ಕಂಥದ್ದು, ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಟ್ಟಂಥವರು ಗುರು ನಾರಾಯಣ ಗುರುಗಳು. ಅವರ ಕಾಲದಲ್ಲಿ ಅನೇಕ ಮಹಾತ್ಮರು, ಸ್ವತಂತ್ರ ಹೋರಾಟಗಾರರು ಅವರೆಲ್ಲರೂ ಸಹ ಅವರಲ್ಲೇ ಅನೇಕ ರೀತಿಯ ಸಂವಾದ ಮಾಡಿ ಮಾರ್ಗದರ್ಶನ ಪಡೆದಂಥವರು. ನಾರಾಯಣ ಗುರುಜಿ ಅವರು ಏನು ಅಂದಿನ ಸಮಾಜದಲ್ಲಿ ಇದ್ದಂಥ ನೀಚ ಪದ್ಧತಿಗಳನ್ನ, ತುರ್ತಕ್ಕೆ ಒಳಗಾದಂಥ ಜನರನ್ನು ನಡೆಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಬದಲಾಯಿಸಿದಂಥ ನಿಟ್ಟಿನಲ್ಲಿ ಅವರು ಬಹಳ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಆ ಎಲ್ಲ ಸಾಮಾಜಿಕ ಪದ್ಧತಿಗಳಿಗೆ ಪರಿವರ್ತನೆಯನ್ನು ತಂದುಕೊಟ್ಟವರು, ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಂಥವರು. ನಾವು ದೇವಸ್ಥಾನಗಳನ್ನು ಕಟ್ಟೋದಕ್ಕಿಂತ ಜೀವಂತ ದೇವಾಲಯಗಳಾದಂಥ ಶಾಲೆಗಳನ್ನು ಕಟ್ಟಬೇಕು, ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣದಿಂದ ಮಾತ್ರ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ನಾರಾಯಣ ಗುರು ಜಯಂತಿ ಕಾರ್ಯಕ್ರಮದಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಹಾಗೂ ಲಸಿಕಾ ಅಭಿಯಾನದ ಕಾರ್ಯಕ್ರಮದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ಯ ಈಡಿಗ ಸಮಾಜದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಸಮಾಜದ ಮುಖಂಡರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಯಿತು. ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ರಾಯಚೂರು. ಡಾಕ್ಟರ್ ಮೊಹಮ್ಮದ್ ಶಾಕೀರ್ ಮೊಯಿನುದ್ದೀನ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳು, ರಾಯಚೂರು. ಡಾಕ್ಟರ್ ದಂಡಪ್ಪ ಬಿರಾದರ್, ಜಿಲ್ಲಾ ಸಂಚಾಲಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಶಾಖೆ, ರಾಯಚೂರು. ಶ್ರೀಮತಿ ಡಾಕ್ಟರ್ ಫರೀನಾ, ಆರೋಗ್ಯ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಉಡುಂಗಲ್, ಖಾನಾಪುರ್. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಆರ್ಯ ಈಡಿಗ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ನರಸನಗೌಡ, ತಾಲೂಕು ಈಡಿಗ ಸಮಾಜದ ಅಧ್ಯಕ್ಷ ಬಸವರಾಜ್ ಗೌಡ, ಕಾರ್ಯದರ್ಶಿ ದೊಡ್ಡ ಖಾಜನಗೌಡ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ಸರ್ಕಾರಿ ಜೂನಿಯರ್ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಎಸ್ ಶಿವರಾಜ್ ಹಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸುವ ಕುರಿತಾಗಿ ರಾಜ್ಯ ಸರ್ಕಾರ ವಚನಭ್ರಷ್ಟವಾಗಿದೆ. 213 ದಿನಗಳಿಂದ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳ ಅನಿರ್ದಿಷ್ಟ ಹೋರಾಟ ಕೇವಲ ಭರವಸೆಯಲ್ಲಿ ಸರ್ಕಾರ ಕಳೆದಿದೆ. ಸರ್ಕಾರ ವಿರುದ್ಧ ಹೋರಾಟ ತೀವ್ರಗೊಳ್ಳಲಿದೆ ಎಂದು ವಾಲ್ಮೀಕಿ ನಾಯಕ ಸಮಾಜ ಹಿರಿಯರಾದ ರಾಜಾ ಪಾಂಡುರಂಗ ನಾಯಕ್ ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸುವ ಕುರಿತಾಗಿ ರಾಜ್ಯ ಸರ್ಕಾರ ವಚನಭ್ರಷ್ಟವಾಗಿದೆ. 213 ದಿನಗಳಿಂದ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳ ಅನಿರ್ದಿಷ್ಟ ಧರಣಿ
ಹೋರಾಟ ಕೇವಲ ಭರವಸೆಯಲ್ಲಿ ಸರ್ಕಾರ ಕಳೆದಿದೆ. ಸರ್ಕಾರ ವಿರುದ್ಧ ಹೋರಾಟ ತೀವ್ರಗೊಳ್ಳಲಿದೆ ಎಂದು ವಾಲ್ಮೀಕಿ ನಾಯಕ್ ಸಮಾಜದ ಹಿರಿಯರಾದ ರಾಜ ಪಾಂಡುರಂಗ ನಾಯ್ಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 24 ಗಂಟೆಯೊಳಗೆ ಮೀಸಲಾತಿ ಹೆಚ್ಚಿಸುವುದಾಗಿ ನೀಡಿದ್ದ ಭರವಸೆ ಹುಸಿಯಾಗಿದೆ. ಕೇಂದ್ರ ಸರ್ಕಾರ ಶೇಕಡಾ 7.5 ಮೀಸಲಾತಿ ನೀಡುತ್ತಿದ್ದು, ರಾಜ್ಯದಲ್ಲಿಯೂ ಮೀಸಲಾತಿ ಹೆಚ್ಚಿಸಲು ಸರ್ಕಾರ ಕುಂಟು ನೆಪ ಹೇಳುತ್ತಿದೆ. ಪರಿಶಿಷ್ಟ ಪಂಗಡದೊಂದಿಗೆ ಸರ್ಕಾರ ಅಮಾನವೀಯವಾಗಿ ವರ್ತಿಸುತ್ತಿದೆ ಎಂದರು. ವಿದೇಶಿ ಶಕ್ತಿಗಳನ್ನು ಎದುರಿಸಿದ ಸಮುದಾಯ ಜನರಿಗೆ ಸರ್ಕಾರವನ್ನು ಎದುರಿಸುವ ಶಕ್ತಿ ಇದೆ. ಮುಂಬರುವ ದಿನಗಳಲ್ಲಿ ಸಮಾಜಕ್ಕೆ ನ್ಯಾಯ ಒದಗಿಸದೆ ಎಲ್ಲರ ವಿರುದ್ಧವೂ ಸೂಕ್ತ ನಿರ್ಧಾರ ಸಮಾಜ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಜಯಂತಿಯೊಂದಿಗೆ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ನಡೆಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಪ್ರತಿಭೆಗಳನ್ನು ಸೃಷ್ಟಿಸುವ ಕೆಲಸ ನಡೆಯಲಿದೆ ಎಂದರು. ಯಾಕಂತಂದರೆ ಪ್ರತಿ ವರ್ಷ ನಾವು ಜಯಂತಿ ಮಾಡ್ತಾ ಇದ್ದೀವಿ. ಸರ್ಕಾರ ಒಂದು ಸುತ್ತೋಲೆ ಓಡಿಸ್ಬೇಕು. ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಜಯಂತಿಯನ್ನು ಆಚರಿಸಬೇಕು. ಕೆಲವು ಸರ್ಕಾರಿ ಇಲಾಖೆಗಳಲ್ಲಿ ಮಾಡೋದಿಲ್ಲ, ಅದು DC ಮೆಮೊರಂಡಮ್ ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಗುರುಗಳು ಇಲ್ಲಿಗೆ 213 ದಿವಸಗಳಾದವು ಇವತ್ತಿಗೆ. ಆದರೂ ಸರ್ಕಾರ ಯಾವುದೇ ವಿಷಯಗಳನ್ನು ಎತ್ತಿಲ್ಲ. ಇದರ ಬಗ್ಗೆ ಹೇಳ್ತದೆ, ಸರ್ಕಾರ ಪರಿಶಿಷ್ಟ ಪಂಗಡದವರಿಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತೀವಿ. ಸಂವಿಧಾನ ಕೊಟ್ಟಂಥ ಒಂದು ಸೌಲಭ್ಯವನ್ನು ಕೊಡೋಕ್ಕೆ ಇವರು ರೆಡಿ ಇಲ್ಲ. ಓಟಿಗೆ ಬರ್ತಾ ಇದ್ದಾರೆ, ಓಟ್ ತಗೊಳ್ತಾ ಇದ್ದಾರೆ. ಈ ಥರ ನಮ್ಮ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಸಮಾಜನೇ ಅವರಿಗೆ ತಕ್ಕ ಉತ್ತರ ಕೊಡ್ತಾ ಇದೆ. ಹಿರಿಯ ನ್ಯಾಯವಾದಿ ದೇವಣ್ಣ ನಾಯಕ್ ಮಾತನಾಡಿ, ಮೀಸಲಾತಿ ಸಮುದಾಯ ಹಕ್ಕು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗುತ್ತಿಲ್ಲ. ರಾಯಚೂರು ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಸ್ಟಿ ಸಮುದಾಯ ಮೀಸಲು ಕ್ಷೇತ್ರಗಳಾಗಿವೆ. ಬಿಜೆಪಿ ಕೊಟ್ಟ ಮಾತಿನಂತೆ ಮೀಸಲಾತಿ ಹೆಚ್ಚಿಸಬೇಕು. ಇಲ್ಲದೆ ಹೋದಲ್ಲಿ ಸಮುದಾಯ ಜನರು ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದರು. ಡಾ ಶಾರದಾ ನಾಯಕ್ ಮಾತನಾಡಿ, ಎಸ್ಟಿ ಮತ್ತು ಎಸ್ಸಿ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಲು ಸರ್ಕಾರ ಮುಂದಾಗಬೇಕು. ಅಕ್ಟೋಬರ್ 9ರಂದು ಬೆಂಗಳೂರು ಚಲೋ ನಡೆಸಿ 10 ಲಕ್ಷ ಜನರು ಸೇರಿ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದರು. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ 7% ಕೊಡಕ್ಕೆ ಸುಮಾರು ವರ್ಷಗಳು ಕೊಡ್ತಾ ಇದೆ. ಬಟ್ ರಾಜ್ಯ ಸರ್ಕಾರ ಯಾಕೆ ಕೊಡ್ತಲ್ಲ, ಯಾಕೆ ಕೊಡ್ತಲ್ಲ ಅಂತ ಪ್ರಶ್ನೆ ಅಂತ ಕೊಡಲೇಬೇಕು. ನಮ್ಮ ಹಕ್ಕಿದು ಜೊತೆಗೆ SC ST ಇಬ್ಬರಿಗೂ ಅನ್ಯಾಯ ಆಗಿದೆ, ಇಬ್ಬರಿಗೂ ಕೊಡ್ಬೇಕಂತ ನಮ್ಮದು ಡಿಮಾಂಡ್ ಇದೆ. ಆದರೆ ಅದೇ ಕಾರಣ ಒಂದು ಹೇಳ್ತೀವಿ ಅಂದರೆ, ಈ ರಾಯಚೂರು ಮತ್ತು ಬಳ್ಳಾರಿ ಹೆಚ್ಚಿಗೆ ನಮ್ಮ ಜನಸಂಖ್ಯೆಗಳು ರಾಯಚೂರು ಮತ್ತು ಬಳ್ಳಾರಿ ಇಲ್ಲಿ ಎಂಪಿಗಳು ಕೇಂದ್ರ ಸರ್ಕಾರದ BJP ಎಂಪಿಗಳು. ಅದಕ್ಕೆ ಬಂದು ನಮ್ಮ ಗುರು ಹತ್ರ ಹೋದಾಗ ಅವ್ರು ಬಹಳ ಮನಸ್ಸೊಂದುಗಳು ಮಾತಾಡೋದು, ಏನು ದಿನ ಆಗಿದೆ, ಈಗ ಏನು ಮಾಡೋದು ನಾವು ಗುರುಗಳೇ ಇದು ಕೆಲವೇ ದಿನ ನಾವು ಹೇಳ್ತಿದ್ದೀವಿ. ಈ ಥರ ಕೊಟ್ಟು ನಾವು 10 ವರ್ಷ ಕೂತ್ರೆ ಯಾಕೆ ನಮಗೆ ಕೇಳೋದಲ್ಲ, ಮಾತಾಡೋದಲ್ಲ. ನಾವು ರಾಯಚೂರು ಮತ್ತು ಬಳ್ಳಾರಿ ಎಂಪಿಗಳ ಮನೆಗಳಿಗೆ ನಾವು ಅಂಡರ್ಸ್ಟ್ಯಾಂಡ್ ಕೊಡ್ತೀವಿ. ಯಾಕಂದ್ರೆ ಅವ್ರು ಮನಸ್ಸು ಮಾಡಿ ಓದಿ ಹೇಳಿದ್ರೆ ತಕ್ಷಣ ಬರೆಯಬೇಕು. ಓದಿದಾಗಬೇಕು, ದೊಡ್ಡ ವಿಷಯವಲ್ಲದು, ದೊಡ್ಡ ವಿಷಯ ಅಲ್ಲದು. ಅದು ವಿನಾಕ ನಮ್ಮ ಇದರಿಂದ ಪ್ರತಿ ಓಟಿಸ್ಗಳಿಂದ ಈ ಒಂದು ಸಮುದಾಯಗಳಿಂದ ಅವರು ಎಂಪಿಗಳಾಗಿ ಹೋಗಿ ಈ ಸಮುದಾಯದ ಹೊರತು ನಾವು ಏನು ಮಾಡ್ಬೇಕಲ್ಲ, ಅವ್ರಿಗೆ ದೊಡ್ಡದಲ್ಲ. ಈಗ ಯಡಿಯೂರಪ್ಪ ಸಾರಿ ಹೇಳಿದ್ರು, ಇದರಲ್ಲಿ ನಾವು ಖಂಡಿತ ಮಾಡ್ತೇವೆ ಅಂತ ಏನೋ ಸೇರಿದ. ಈಗ ಇವರು ಬೊಮ್ಮಾಯಿ ಅವರು ನಾನು ಹೇಳ್ತಾರೆ, ಏನು ಈ ತಿಂಗಳ 29ರೊಳಗಾಗಿ ಖಂಡಿತ ನಾವು ಮಾಡ್ತೀವಿ. ಅದಕ್ಕೆ ನಾವು 29ವರೆಗೆ ಕೊಡ್ತೀವಿ. ಆ ತಕ್ಷಣ ಮುಂದೆ ಏನು ಮಾಡ್ಬೇಕು, ಹೋರಾಟ ಬೇರೆ ತಾಳ್ತದೆ. ಆದ ಕಾರಣ ನಮ್ಮ ಎಲ್ಲ ಮಾಧ್ಯಮ ಸಹೋದರರು ಇದನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೈಲೈಟ್ ಮಾಡಿ ಈ ಸಮುದಾಯಗಳಿಗೆ SC ST ಸಮುದಾಯ ಹೆಚ್ಚಿನ ಮಾಹಿತಿ ಆದ್ರೂ ನಾನು ಒಂದೆರಡು ಮಾತಾಡ 7.5 STಗೆ ಕೊಡ್ತೀವಿ. ಈ ಚುನಾವಣಾ ಪ್ರಣಾಳಿಕೆಯಲ್ಲಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ BJP ಪಕ್ಷಗಳು
ನಮ್ಮ ಸರ್ಕಾರ ರಚನೆಯಾದ 24 ತಾಸಿನೊಳಗನೆ ನಾವು ಕೊಡ್ತೀವಿ ಈ ಸಮಾಜಕ್ಕೆ. ಎಸ್ಟಿ ನಾಯಕ ಸಮಾಜ ಒಂದೇ ಅಲ್ಲ, ನಾಯಕ ಸಮಾಜವನ್ನು ಒಳಗೊಂಡು ಎಸ್ಟಿಗೆ ಕೊಡ್ತೀವಿ ಅಂತಂದು ಎಲ್ಲ ದಾಖಲೆಗಳಿವೆ. ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದ್ದ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಚನಭ್ರಷ್ಟ ಆಗಿದೆ. 24 ತಾಸಲ್ಲ, ಇವರು ಸುಮಾರು 3 ವರ್ಷ ದಾಟಿದ್ದು ಇವರು ಆಗಿ ರಚನೆ ಮಾಡಿ ಏನು ನಮ್ಮ ಕೈ. ಅದಲ್ಲದೆ ಒಂದು ಅಮಾನವೀಯ ಧೋರಣೆ ಇರುತ್ತಾಗಿ ನಮ್ಮ ಗುರುಗಳಾದ ಶ್ರೀ ಪ್ರಸನ್ನಾನಂದ ಪುರಿಯವರು 200 ಚಿಲ್ಲರ ದಿನಗಳು ಉಪವಾಸ ಕೂತು ಈ ಬೇಡಿಕೆ ಇಟ್ಕೊಂಡು ಮೀಸಲಾತಿ ದೊರಕಬೇಕು ಈ ಎಸ್ಟಿ ಸಮುದಾಯಕ್ಕೆ ಅಂತ ಕೂತಿದ್ದಾರೆ. ಬರ್ತಾರೆ, ಬಾಯಿ ಮಾತಿನ ಆಶ್ವಾಸನೆಗಳು ಎಲ್ಲ ನಿಮಗೆ ಆಕಾಶನೇ ನಿಮ್ಗೆ ತಂದುಕೊಡ್ತೀವಿ, ಈ ಚಂದ್ರಮಂಡಲವನ್ನು ತಂದುಕೊಡ್ತೀವಿ ಅಂತ ಹೇಳ್ತಾರೆ. ಏನು ಕ್ರಮ ಕೈಗೊಂಡಿಲ್ಲ. ಆ ಕಾರಣಕ್ಕೆ ನಾವು ಭಾರವಾದ ಹೃದಯದಿಂದ ಹೇಳಕ್ಕೆ ಇಷ್ಟಪಡ್ತೀವಿ, ಈ ಸರ್ಕಾರ ಹೇಗೆ ಇವತ್ತಿನ ಸರ್ಕಾರ ವಚನಭ್ರಷ್ಟ ಆಗಿದೆ. ವಚನಭ್ರಷ್ಟರ ಆಡಳಿತದಲ್ಲಿ ಈ ಸಮಾಜ ಇದಕ್ಕೆ ಇಷ್ಟಪಡೋದಿಲ್ಲ. ಈ ಸಮಾಜ ತಮಗೆ ಗೊತ್ತಿದ್ದು ಮಟ್ಟಿಗೆ ವಿದೇಶಿ ಶಕ್ತಿಗಳನ್ನು ಎದುರಿಸಿದಂಥ ಸಮಾಜ. ಇದು ನಮ್ಮವರೇ ಈ ರೀತಿ ಆಟ ಆಡಿದರೆ ಕೇಳೋ ಸಮಾಜ ಅಲ್ಲ. ಈ ಸಮಾಜ ಸರ್ಕಾರವನ್ನು ಬದಲಾಯಿಸಿದಂಥ ಸಮಾಜ. ಇದೇ ಕರ್ನಾಟಕದ ಮನಸ್ಸು ಮಾಡಿದರೆ ಬದಲಾಯಿಸೋ ಒಂದು ಶಕ್ತಿ ಇದೆ. ಅದನ್ನು ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ರೂಪಿಸ್ತೀವಿ ಅನ್ನೋದನ್ನ ತಮ್ಮ ಮೂಲಕ. ಆಮೇಲೆ ಕೇಂದ್ರದವರ ಸಾವಿರೇ ಅವರು ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಅವ್ರು ಕೇಳಿರಲಿಲ್ಲ ಯಾರು, ಅದನ್ನು ಕೊಟ್ಟಿದ್ದಾರೆ. ಅದು ನೋಡಿದ್ರೆ ಅದು ಮೋರ್ ದೆನ್ ಈಗ SC/ST % 22%, ಆಮೇಲೆ OBC 27%, ಇಲ್ಲಿ 47 + 57, ಅಲ್ಲೇ ಮೋರ್ ದೆನ್ 55% 7 ಅವ್ರದ್ದೇ ಆಗ್ತಾರೆ. ಕೇಂದ್ರ ಸರ್ಕಾರದವರು ಕೊಟ್ಟ ಮೇಲೆ ಸರ್ ಈ ರಾಜ್ಯ ಸರ್ಕಾರದವ್ರು ಕೊಟ್ಟೋಕೆ ಏನು ತೊಂದರೆ ಇಲ್ಲ, ಕಾನೂನಾತ್ಮಕ ಯಾವುದೇ ಸಮಸ್ಯೆ ಇಲ್ಲ. ಇವ್ರು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅಷ್ಟೇ. ಬೇರೆ ತಮಿಳುನಾಡು ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಇದರಲ್ಲಿ ಕೊಟ್ಟಿದ್ದಾರೆ. ಬೇರೆ ST ಸಮುದಾಯದಲ್ಲಿ ಬೇರೆ ಆಸಾಮ ಎಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಜಾಸ್ತಿ ಇದಾರೆ, ಅಲ್ಲಿ ಮೋರ್ ದೆನ್ 50% ಕೊಟ್ಟಿದ್ದಾರೆ. ಏನು ಕಾನೂನಾತ್ಮಕ ಸಮಸ್ಯೆ ಇಲ್ಲ. ಸಮಸ್ಯೆ ಇದೆ ಅಂತ ನಮ್ಮ ಮುಂದೆ ಹೇಳ್ತಾರೆ ಅಷ್ಟೇ ಹೊರತು ಅದು ಕಾರ್ಯರೂಪಕ್ಕೆ ಯಾವ ಸರ್ಕಾರ ಇದುವರೆಗೆ ತಂದಿಲ್ಲ. ಕೇಂದ್ರದಲ್ಲಿ 7.5% ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೊಡುತ್ತೆ. ಅದರಲ್ಲಿ ಬರೀ ST ಬರೀ ನಾಯಕರೆಲ್ಲ 51 ಕ್ಯಾಸ್ಟ್ ನಮಗೆ ಗೊತ್ತಿದ್ದಾಗೆ ಶೆಡ್ಯೂಲ್ ಇಲ್ಲದಾಗ ತೋರಿಸ್ರಿ. SC-ಯಲ್ಲಿ 100 ಬಂದದ, ST-ಯಲ್ಲಿ 51 ಜನ ಇದ್ದಾರೆ. ನಾವು ಪ್ರಮುಖವಾಗಿ ಈ ಬಾರಿ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಸಹಿತ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ. ನಮ್ಮ ಸ್ವಾಮೀಜಿಗಳು ಹೋಗಿ ಮಾತಾಡಿದ್ದಾರೆ. ಆಮೇಲೆ ಸ್ವಾಮೀಜಿ ಹತ್ರ ಬಂದರೂ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. 108ನೇ ದಿವಸಕ್ಕೆ ಹೋಗಿದ್ರು. ಹೋಗಿ 15 ದಿವಸದೊಳಗೆ ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ರು. ಒಳ್ಳೆ 200 ದಿವಸ ದಾಟಿತು. ಈಗ ಮೊನ್ನೆ ಆಗಸ್ಟ್ 28ನೇ ತಾರೀಕು ನಾವೊಂದು ರಾಜ್ಯ ಮಟ್ಟದ ಸಭೆ ಮಾಡಿದ್ವಿ. SC ಮತ್ತು ST ಸಮುದಾಯದವರು ರಾಜ್ಯ ಮಟ್ಟದ ಸಭೆ ಮಾಡಿಕೊಂಡು ನಾವು ಎಲ್ಲ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸೆಪ್ಟೆಂಬರ್ 28ನೇ ತಾರೀಕಿನ ಒಳಗಾಗಿ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ. SC ಮತ್ತು ST ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. ಮಾಡದೆ ಹೋದರೆ ಅಕ್ಟೋಬರ್ 9ನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಇರುತ್ತದೆ. ಆ ದಿವಸ ನಮ್ಮ ರಾಜ್ಯದ ಎಲ್ಲ SC ಮತ್ತು ST ಸಮುದಾಯ ಜನರು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾವು ಆ ದಿವಸ ಸುಮಾರು 5 ರಿಂದ 10 ಲಕ್ಷ ಬೆಂಗಳೂರಿನಲ್ಲಿ ನಾವು ಸೇರ್ತಾ ಇದ್ದೀವಿ. ಆದ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 28ರ ಒಳಗಾಗಿ ನಮ್ಮ ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಬೇಕಂತ ಹೇಳಿ ನಾನು ಈ ಒಂದು ಮಾಧ್ಯಮದ ಮೂಲಕ
ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ಭಾಗವಾಗಿರುವ ಶೀಘ್ರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಬಂದಿದ್ರು 27 ತಾರೀಕು 28 ಬಂದಾಗ ಕೇಳಿದ್ರು ಶೀಘ್ರದಲ್ಲಿ, ಅದೊಂದು ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಶೀಘ್ರ ಅಂತಂದ್ರೆ ಎಷ್ಟು ಲಿಮಿಟ್ ಒಳಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಶೀಘ್ರ ಅಂತಂದ್ರೆ ಏನು, ಈಗ ಒಂದು ವಾರದೊಳಗೆ ಮಾಡ್ತಾರ, ಒಂದು ದಿವಸದೊಳಗೆ ಮಾಡ್ತಾರ, ಅದರ ಅರ್ಥ ನಮ್ಗೆ ಅರ್ಥ ಇಲ್ಲ. ಅದು ಹೇಳ್ತಾ ಹಾಗೆ ಕಾಲಹರಣ ಮಾಡ್ತಾ ಇದ್ದಾರೆ. ಬಟ್ ಇದನ್ನ SC ಮತ್ತು ST ಸಮುದಾಯ ಎಲ್ಲರೂ ನಾವು ಗಮನಿಸ್ತಾ ಇದ್ದೀವಿ. ನಾವೆಲ್ಲರೂ ಅಕ್ಟೋಬರ್ 9ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ನಮಗೆ ರಾಮ್ಲು ಬಿಫೋರ್ ಇಲೆಕ್ಷನ್ ಹೇಳಿದ್ದಾರೆ ಸರ್. ಮತ್ತೆ ಒಂದು ಇಲೆಕ್ಷನ್ ನೆಕ್ಸ್ಟ್ ಬಂತು, ಈಗ ಇನ್ನೊಂದು ಇಲೆಕ್ಷನ್. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ನಾಯಕ್, ಉಪಾಧ್ಯಕ್ಷ ಭೀಮರಾಯ ನಾಯಕ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂ ಪರಭಾರೆ ನಿಷೇಧ ಕಾಯ್ದೆ 1978-79 ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ಆಗ್ರಹಿಸಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಸೆಪ್ಟೆಂಬರ್ 13ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ನಡೆಸಲಿದೆ ಎಂದು ಒಕ್ಕೂಟ ಸಂಚಾಲಕ MR ಬೇರಿ ಹೇಳಿದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಭೂ ಪರಭಾರೆ ನಿಷೇಧ ಕಾಯ್ದೆ 1978-79 ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ಆಗ್ರಹಿಸಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಸೆಪ್ಟೆಂಬರ್ 13ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ನಡೆಸಲಿದೆ ಎಂದು ಒಕ್ಕೂಟ ಸಂಚಾಲಕ MR ಬೇರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಅಮೃತ ಮಹೋತ್ಸವ ಆಚರಣೆಯಲ್ಲಿ ಇರುವಾಗಲೂ SC ST ಸಮುದಾಯಗಳಿಗೆ ಭೂಮಿ ಹಕ್ಕು ಸಿಕ್ಕಿಲ್ಲ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ರಚಿಸಿ ಶಿವಮೊಗ್ಗ ಜಿಲ್ಲೆಯ ಸಿದ್ಲಿಪುರ ಭೂ ಹೋರಾಟ ನಡೆಸಿದ್ದರು. ಅಂದಿನ ಕಂದಾಯ ಸಚಿವರಾಗಿದ್ದ ಬಿ ಬಸವಲಿಂಗಪ್ಪನವರು ಮುಖ್ಯಮಂತ್ರಿ ದೇವರಾಜ ಅರಸು ಇವರ ಮೇಲೆ ಒತ್ತಡ ಹಾಕಿ ಸಂವಿಧಾನ ವಿಧಿ 31C ಮತ್ತು 46ರ ಅಡಿಯಲ್ಲಿ ಕಾಯ್ದೆ ರೂಪಿಸಿ ಭೂ ಪರಭಾರೆ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಗಿತ್ತು. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಭೂ ಪರಭಾರೆ ನಿಷೇಧ ಕಾಯ್ದೆ ವಿರುದ್ಧವಾಗಿ ಭೂ ನ್ಯಾಯಾಲಯಗಳಲ್ಲಿ ತೀರ್ಪು ಹೊರಬರುತ್ತಿವೆ. DC ಮತ್ತು ACಗಳು ಕಾಯ್ದೆ ವಿರುದ್ಧ ತೀರ್ಪು ನೀಡುತ್ತಿರುವುದರಿಂದ ಭೂಮಿ ಹಕ್ಕು ಕಸಿದುಕೊಂಡಂತಾಗಿದೆ. ವಿಧಾನಸಭೆಯಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ಶಿಫಾರಸು ಮಾಡಿ 10 ತಿಂಗಳು ಕರೆದರೂ ತಡೆಯಲಾಗುತ್ತಿದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಉದ್ಯೋಗ ಹಕ್ಕು ಕಸಿದುಕೊಂಡಿರುವವರ ವಿರುದ್ಧ ಕೇಸ್ ದಾಖಲಿಸುವಂತೆ ಆಗ್ರಹಿಸಲಾಗುತ್ತದೆ. IPD ಸಾಲಪ ವರದಿ ಶಿಫಾರಸಿನಂತೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ದಿನಗೂಲಿ ಪೌರ ಕಾರ್ಮಿಕರು ಸೇರಿದಂತೆ ಎಲ್ಲರನ್ನೂ ಕಾಯಂಗೊಳಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ. ರಾಜ್ಯದ ಎಲ್ಲಾ ದಲಿತ ST ಸಮುದಾಯ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ರಾಜ್ಯದ ಭೂಷಿತ ಜನರಿಗೆ ಸ್ವಾಭಿಮಾನವನ್ನು ಕಟ್ಟಿಕೊಡುವುದರ ಜೊತೆಗೆ ಅವರ ಬದುಕನ್ನು ಹಸನು ಮಾಡಲಿಕ್ಕೆ ಭೂಮಿ ಮುಖ್ಯ ಆಗ್ತದ. ಆ ಭೂಮಿಗಾಗಿ ಹೋರಾಟ ಮಾಡ್ತಾ 1978ರಲ್ಲಿ ಸಿದ್ಲಿಪುರ ಹೋರಾಟವನ್ನು ಪ್ರಾರಂಭಿಸಿ ದಲಿತರಿಗೆ ಸಿಕ್ಕಿರ್ತಕ್ಕಂಥ ಭೂಮಿಯನ್ನು ಅವರಿಗೆ ವಾಪಸ್ ಕೊಡಿಸುವ ಮೂಲಕ ಆಗಿನ ಸರ್ಕಾರದ ದೇವರಾಜ ಅರಸರವರ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿರ್ತಕ್ಕಂಥ ಬಿ ಬಸವಲಿಂಗಪ್ಪನವರು ಕಾಯ್ದೆಯನ್ನು ತಂತರ ಅದರ ಮೂಲಕ ದಲಿತರಿಗೆ ಹಕ್ಕುಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭಿಸ್ತಾರೆ. SC ST ಭೂ ಪರಭಾರೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡೋದ್ರ ಮೂಲಕ ಭೂಮಿಯ ಹಕ್ಕುಗಳನ್ನು ದಲಿತರಿಗೆ ದಕ್ಕಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಆಳುವ ಸರ್ಕಾರಗಳ ಮತ್ತು ಅಧಿಕಾರಿಗಳ ಏನು ರಂಗೋಲಿ ಕೆಳಗೆ ನುಗ್ತಕ್ಕಂಥ ಯೋಚನೆಯಿಂದ ಕಾಯ್ದೆಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿಕೊಂಡು ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ AC ಮತ್ತು DC ನ್ಯಾಯಾಲಯಗಳಲ್ಲಿ ದಲಿತರ ಭೂಮಿ ಹಕ್ಕಿನ ವಿರುದ್ಧ ಏನು ಕಟ್ಟಳೆಗಳನ್ನ ತೀರ್ಮಾನಗಳು ಆಗ್ತಿದ್ದಾವ ಅದನ್ನ ವಿರೋಧಿಸಿ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದಿಂದ ಇದೇ ತಿಂಗಳ 13ರಿಂದ ಅಹೋರಾತ್ರಿಯಿಂದ ಧರಣಿಯ ಮೂಲಕ ಈ PTCL ಕಾಯ್ದೆಯನ್ನು ಯಥಾವತ್ತಿಯಾಗಿ ಜಾರಿ ಮಾಡಬೇಕು, ಸುಗ್ರೀವಾಜ್ಞೆ ಮೂಲಕ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಬೇಕನ್ನೋ ಒತ್ತಾಯ. ಅದೇ ರೀತಿಯಾಗಿ ಜಾತಿ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣವನ್ನು ತಗೊಂಡು ವೀರಶೈವ ಲಿಂಗಾಯತರು ಹುಡುಗ ಮತ್ತು ಬೇಡಜಂಗಮರ ಹೆಸರಿನಲ್ಲಿ ಜಾತಿ ಪತ್ರಗಳನ್ನು ತಂದುಕೊಂಡು ದಲಿತರಿಗೆ ದಕ್ಕಬೇಕಾಗಿರ್ತಕ್ಕಂಥ ಸಂವಿಧಾನಬದ್ಧ ಉದ್ಯೋಗದ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೆದಿದೆ. ಅದರ ವಿರುದ್ಧ ಅದು ಸಹ ನಮ್ಮ ಬೇಡಿಕೆ ಆಗಿದೆ. ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹುದ್ದೆಯಲ್ಲಿರ್ತಕ್ಕಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸಬೇಕು, ಅವ್ರ ಹುದ್ದೆಯಿಂದ ತೆರವುಗೊಳಿಸಬೇಕು. ಆ ಖಾಲಿಯಾದ ಹುದ್ದೆಗಳಿಗೆ ಆಹಾರ
SC ST ಜನಾಂಗವನ್ನು ನೇಮಕ ಮಾಡೋದ್ರ ಮೂಲಕ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಬೇಡಿಕೆ ಇಟ್ಕೊಂಡು, ಅದೇ ರೀತಿಯಾಗಿ IPD ಸಾಲಕ್ ವರದಿ ಪ್ರಕಾರ ಕಲಂ 6 ಪ್ರಕಾರ ಈ ದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥ, ಸಾರ್ವಜನಿಕರ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥ ಪೌರ ಕಾರ್ಮಿಕರಿದ್ದಾರೆ. ಎಲ್ಲ ರೀತಿಯ ಪೌರ ಕಾರ್ಮಿಕರಿಗೆ ಕಾಯಂ ಮಾಡೋದ್ರ ಮೂಲಕ ಕಾಯಂ ಮಾಡಬೇಕನ್ನುವಂಥ ಬೇಡಿಕೆಗಳನ್ನ, ಈ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಕೊಂಡು ಈ ತಿಂಗಳ 13ರಿಂದ ನಡೀತಕ್ಕಂಥ ಏನು ಆಹ್ವಾನತಿ ಧರಣಿಗೆ ರಾಜ್ಯದ ಭೂಮಿಗಳು, ನಿರುದ್ಯೋಗಿಗಳು ಮತ್ತು ಈ ಜಾತಿ ದೌರ್ಜನ್ಯಕ್ಕೆ ಅಥವಾ ಸುಳ್ಳು ಪ್ರಮಾಣದ ಪತ್ರಗಳಿಂದ ವಂಚಿತ ಸಮುದಾಯ, ಹಾಗೆಯೇ ಯಾವುದೋ ಕಾರಣಕ್ಕಾಗಿ ಉದಾಹರಣೆಗೆ ಆ ಕಾಯ್ದೆನ ಮಾಡ್ಬೇಕನ್ನುವಾಗ ಸಹ ಸರ್ಕಾರ ನೀಡಿರ್ತಕ್ಕಂಥ ಭೂಮಿಯನ್ನ ಕೆಲವೊಬ್ರು ಬೇರೆ ಖರೀದಿ ಮಾಡಿದ್ದಾರೆ, ಕೆಲವೊಬ್ರು ಬೇರೆಯವರ ಹೆಸರಿನಲ್ಲಿ ಸರಬರಾಜು ಮಾಡಿಸ್ಕೊಂಡಿದ್ದಾರೆ ಅಧಿಕಾರಸ್ಥರು. ಅವರು ಈ ಕಾಯ್ದೆನ ಅದರಲ್ಲಿ ಏನಿದೆ ಕಾಲಮಿತಿ ಅಂತ ಹೊಂದಿದೆ, ಇಷ್ಟೊಳಗಡೆ ಬಂದ್ರೆ ಕೇಳಬೇಕನ್ನೋದಿದೆ. ಮತ್ತೆ 31C ಪ್ರಕಾರ ಏನಾದರೂ ಕಣ್ತಪ್ಪ ಆಗಿದ್ರೆ, ಬೈ ಮಿಸ್ಟೇಕ್ ಆಗಿದ್ರೆ ಅದಕ್ಕೆ ದಂಡ ಕೊಡ್ಬೇಕನ್ನಂತ ಒಂದು ಕಾಲಮ್ ಇದೆ. ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಈ ಭೂಮಿಗಳನ್ನು ಲಭ್ಯಾಯಿಸ್ತಕ್ಕಂಥ ನಿರ್ಗತಿಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ, ಅದು ಹೆಚ್ಚುವರಿ ಭೂಮಿ ಆಗಿರ್ಬೋದು ಅಥವಾ ಈ ತರದ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಗಳನ್ನು ಸಹ ಮತ್ತೆ ಅದೇನೋ 2 ಎಕರೆ 4 ಎಕರೆ ಇರುತ್ತೆ, ಅದು ಏನ್ ಮಾಡ್ಬಿಡ್ತಾರೆ, ಯಾರೋ ದುಡ್ಡು ಹಾಸಿಗೆ ಮಾರ್ಕೊಡ್ತಾರೆ, ಏನೋ ಆಗ್ತಲ್ಲ ಆಗ್ಬಾರ್ದು. ಇವರು ಲ್ಯಾಂಡ್ ಓನರ್ಸ್ ಆಗ್ಬೇಕಂತ ಸರ್ಕಾರ ನೀವು ಮಾಡಿ ದೇವರಾಜ ಸರ್ಕಾರ ಮಾಡಿದ್ರೆ ಮತ್ತೆ ಇದನ್ನ ಆಳುವ ಮತ್ತು ಎಲ್ಲಾ ಪಕ್ಷಗಳ ಜನಪ್ರತಿನಿಧಿಗಳು ವಿರೋಧ ಮಾಡಕ್ಕಾಗ್ತಾರೆ. ಯಾಕಂದ್ರೆ ಅಲ್ಲಲ್ಲಿ ಇವರು ಸರ್ಕಾರಿ ಭೂಮಿಗಳನ್ನ ಫೋರ್ಜರಿಯಾಗಿ ಯಾರೋ ಹೆಸರು ಮೇಲೆ ಹಾಕಿದ್ರು ತಾವು ಮಾಡಿದ ಕಾರಣಕ್ಕಾಗಿ ಅದಕ್ಕೆ ಪೆಟ್ಟಾಗ್ತದ ಅನ್ನೋ ಕಾರಣಕ್ಕೆ ಎಲ್ಲರೂ ವಿರೋಧ ಮಾಡಬೇಕು. ಅದಕ್ಕೆ ಸರ್ಕಾರಕ್ಕೆ ನಮ್ಮ ಸಮಿತಿಯಿಂದ ನಾವು ಸುಗ್ರೀವಾಗಿ ವರ್ತಿಸಿದ ಮೂಲಕ ಈ ಕಾಯ್ದೆಯನ್ನ ಯಥಾವತ್ ಜಾರಿಯಲ್ಲಿ ಮಾಡಬೇಕಂತ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಷಣ್ಮುಖಪ್ಪ ಘಂಟಿ, ಆಂಜನೇಯ ಕುರುಬದುಡ್ಡಿ, ಡಾಕ್ಟರ್ ಶಾರದಾ ನಾಯಕ್ ಉಪಸ್ಥಿತರಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮೆರವಣಿಗೆಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಚಾಲನೆ ನೀಡಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮೆರವಣಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಚಾಲನೆ ನೀಡಿದರು. ನಗರದ HRB ಬಡಾವಣೆಯಲ್ಲಿ ಜಿಲ್ಲಾಡಳಿತ, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ನಗರಸಭೆಯ ಅಧ್ಯಕ್ಷೆ ಲಲಿತಾ ಕಡುಗೋಳ ಆಂಜನೇಯ ಅವರು ಪೂಜೆ ಸಲ್ಲಿಸಿದರು. ನಂತರ ವಿವಿಧ ಗಣ್ಯರು ಮತ್ತು ಸಮಾಜದ ಮುಖಂಡರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಮೆರವಣಿಗೆಯು ಮಹಿಳಾ ಸಮಾಜ ಮುಂಭಾಗದಿಂದ ಪ್ರಾರಂಭವಾಗಿ ಜಿಲ್ಲಾ ಕಾರಾಗೃಹ ರಸ್ತೆ, ತಹಸೀಲ್ದಾರ್ ಕಚೇರಿ ರಸ್ತೆ, ನಗರಸಭೆ ಮುಂಭಾಗದಿಂದ ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಹಾಗೂ ಸಾರ್ವಜನಿಕ ಉದ್ಯಾನವನದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭಗಳನ್ನು ಹೊತ್ತು ಸಾಗಿದರು. ಡೊಳ್ಳು ಕುಣಿತ, ಮಕ್ಕಳ ನೃತ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದವು.
ಈ ಸಂದರ್ಭದಲ್ಲಿ ಆಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ವಕ್ಫ್ ಬೋರ್ಡ್ ಅಧ್ಯಕ್ಷ ಮುಕ್ತಿಯಾರ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ಸಮಾಜದ ಮುಖಂಡರಾದ ಖಾಜನ್ ಗೌಡ, ಬಸವರಾಜ್ ಸೇರಿದಂತೆ ಮಕ್ಕಳು, ಮಹಿಳೆಯರು ಅನೇಕರು ಭಾಗವಹಿಸಿದರು. ಈಗ ಜಾಹೀರಾತು. Shopping Expo, first time in Raichur. Big sale. Timing 10:30 a.m. to 9:30 p.m. Entry and parking free, so don't miss it. Namali ladies fancy top, kurtis, silk dress materials, gents kurta, Lucknow chicken suits, ಇನ್ನೂ ಹಲವು ರೀತಿಯ ಉಡುಪುಗಳು, ಫ್ಯಾನ್ಸಿ ಚಪ್ಪಲ್, ಬ್ಯಾಂಗಲ್ಸ್, ಫ್ಯಾನ್ಸಿ ಜ್ಯುವೆಲರೀಸ್, ಕಾರ್ಪೆಟ್ಸ್, ವುಡನ್ ಫರ್ನಿಚರ್ಸ್, ಆಕರ್ಷಕವಾದ ಸೋಫಾ ಕವರ್ಸ್, ಪಿಲ್ಲೋ ಕವರ್ಸ್, ವಿಂಡೋ ಕರ್ಟನ್ಸ್, ವಿವಿಧ ರೀತಿಯ ಹ್ಯಾಂಡ್ ಬ್ಯಾಗ್ಸ್, ಜೂಟ್ ಬ್ಯಾಗ್ಸ್, ಇನ್ನೂ ಹಲವಾರು. ನಿಮ್ಮ ಬಜೆಟ್ಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಶಾಪಿಂಗ್ ಮಾಡಿ. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾ ನ್ಯಾಯಾಲಯದ ಆದೇಶದಂತೆ ದಿನಾಂಕ 7/8/2022 ನಡೆದ ಐತಿಹಾಸಿಕ ಚುನಾವಣೆಯಲ್ಲಿ ಕೆ ಶಿವರಾಮು ಅವರ ಅಭಿವೃದ್ಧಿ ತಂಡವನ್ನು ಗೆಲ್ಲಿಸಿದ್ದಕ್ಕಾಗಿ ರಾಜ್ಯದ ಛಲವಾದಿ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ ಐಎಎಸ್ ಸರ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಅಭಿನಂದನೆಗಳನ್ನು ಕೋರುತ್ತಿರುವವರು ಟಿಎ ದೊಡ್ಡಮನಿ, ಡಾಕ್ಟರ್ ಷಣ್ಮುಖ, ನರಸಿಂಹಲು ವಿಎನ್, ವೆಂಕಟೇಶ್ ಟಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844608181. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೆಲಾ, ವೆಜ್ ಹರಾಬರ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಠ, ಪನೀರ್ ಪರಾಠ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯುಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. ಝೀರೋ ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ, ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ and stitching available only for ladies. Address: Santoshi Raichur's Hub, Gandhi Chowk, Linksgu Road, Raichur. Mobile 63610 53585 82968 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ದೊಡ್ಡದಾಗಿದ್ದು ಅದರ ಪವಿತ್ರತೆ ಮಹತ್ವ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಶಿಕ್ಷಕರ ತಮ್ಮ ಸೇವೆಯನ್ನು ಸರಿಯಾಗಿ ಮಾಡಿದರೆ ದೇಶಕ್ಕೆ ಒಳ್ಳೆಯ ವ್ಯಕ್ತಿತ್ವ ಪ್ರಜೆಯ ನೀಡಬಹುದು. 21ನೇ ಶತಮಾನದಲ್ಲಿ ಶಿಕ್ಷಕರ ಆಧುನಿಕ ಸವಾಲು ಎದುರಿಸಿ ತರಬೇತಿ ಪಡೆದು ಉತ್ತಮ ಬೋಧನೆ ಮಾಡುವುದು ಅಗತ್ಯ. ಶಿಕ್ಷಕರಿಗೆ ಪ್ರಶಸ್ತಿಯ ನೀಡಿ ಗೌರವಿಸುವ ರೋಟರಿ ಕ್ಲಬ್ ಕೆಲಸ ಶ್ಲಾಘನೀಯ ಎಂದರು. ಎಲ್ಲ ಸೋಷಿಯಲ್ ಸರ್ವಿಸ್ ನಲ್ಲಿ ಎತ್ತಿದೆ ಕೈ. ಇವತ್ತು ಆ ರೀತಿ ನಮ್ಮ ರಾಯಚೂರಿನ ರೋಟರಿ ಸಂಸ್ಥೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಪ್ರಶಸ್ತಿ ಪ್ರದಾನ ಮಾಡುವಂತ ಏನ್ ಕಾರ್ಯಕ್ರಮ ಇದೆ, ಬಹುಶಃ ನನಗನ್ಸದ ಎಲ್ಲಾ ಶಿಕ್ಷಕರಿಗೂ ಮಾಡ್ಬೇಕಾಗಿತ್ತು, ಆದ್ರೆ ಮಾಡಕ್ ಆಗಲಿಲ್ಲ. ಇವತ್ತು ಮಾಡಲಾದಂತ ಶಿಕ್ಷಕರು ತಪ್ಪಾಗಿ ಕಲ್ಪಿಸ್ಕೋಬಾರ್ದು. ತಾವೆಲ್ಲರೂ ಪ್ರಶಸ್ತಿಗೆ ಅರ್ಹರೇ ಅಂತೇಳಿ ನಾನು ಭಾವಿಸ್ತೀನಿ, ಎಲ್ಲಾ ಶಿಕ್ಷಕರು. ಯಾಕಂದ್ರೆ ಇದು ಬಹುಶಃ ಎಲ್ಲಾ ಶಿಕ್ಷಕರ ತಲೆಯಲ್ಲಿ ಏನಿರ್ತದೆ, ಯಾವ ನಮ್ಮ ಹುಡುಗ ನಮ್ಮ ಜಾತಿಯವನು ಇನ್ನೊಂದು ಜಾತಿಯವನು ಅಂತ ಇರಂಗಿಲ್ಲ. ನಮ್ಮ ಶಾಲೆಯಲ್ಲಿ ಬರುವಂತ ವಿದ್ಯಾರ್ಥಿಗಳೆಲ್ಲರೂ ಹೆಚ್ಚು ಅಂಕ ತಗೊಂಡು ತೇರ್ಗಡೆ ಆಗ್ಬೇಕು, ರ್ಯಾಂಕ್ ಬರ್ಬೇಕು ಅಂತ ಎಲ್ಲಾ ಶಿಕ್ಷಕರಿಗೂ ಎಲ್ಲ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ. ಯಾರು ಜಾಸ್ತಿ ಇಂಟೆಲಿಜೆಂಟ್ ಇರ್ತಾರೆ, ಯಾರು ಜಾಸ್ತಿ ಓದ್ತಾರೆ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇರ್ಬೋದು. ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಫೇಲ್ ಆಗ್ಬೇಕು ಅಂತ ಯಾರಿಗೂ ಇರಂಗಿಲ್ಲ. ಅಂತ ಒಂದು ಭಾವನೆ ಉಳ್ಳಂತ ವೃತ್ತಿ ಯಾವ್ದಾದ್ರು ಇದ್ರೆ ಬಹುಶಃ ಅದು ಡಾಕ್ಟರ್ ವೃತ್ತಿ ಆದ್ಮೇಲೆ ಶಿಕ್ಷಕರ ವೃತ್ತಿ ಅಂತ ಹೇಳ್ತಾರೆ. ಯಾವುದೇ ಜಾತಿ ಭೇದ ಭಾವ ಇರಂಗಿಲ್ಲ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಬರುವಂತ ವಿದ್ಯಾರ್ಥಿಗಳ ಶಿಕ್ಷಕರ ಪರಿಸ್ಥಿತಿ ಅಂತೂ ಬಹಳ ಗಂಭೀರ.
ಇತ್ತೀಚಿನ ದಿನಗಳಲ್ಲಿ ಈಗ ಸರಿಯಾಗಿ ಕಣ್ಬಿಟ್ಕೊಂಡು ನೋಡಿದ್ರು ಕೇಸ್ ಆಗ್ತವೇನೋ ಅನ್ನೋ ಭಯ ಶಿಕ್ಷಕರಲ್ಲಿದೆ. ಮೊದಲಿನಂಗೆ ನಮ್ಗೆಲ್ಲ ಆ ಕೀಲಿಂದ ಹೊಡೆದ್ರೆ ಕೈಯೆಲ್ಲ ಬೊಬ್ಬೆಗಳು ಬರ್ತಾ ಇದ್ವು ನಮ್ಗೆ. ಅದು ನಮ್ದು ಕಾನ್ವೆಂಟ್ ಸ್ಕೂಲ್, ನಮ್ಮ ಬ್ರಹ್ಮಕ್ಕನವ್ರಿಗೆ ಗೊತ್ತು, ಅಕ್ಕನವ್ರಿಗೂ ಗೊತ್ತು, ನಮ್ ಜೊತೆ ಹೋದವರು. ಆ ಕೇನ್ಗಳು ಹೊಡೆಯಕ್ಕೆ ಸಪರೇಟ್ ಕೇನ್ಗಳು, ಅದು ರಾಯಚೂರಿನಲ್ಲಿ ಸಿಗ್ತಾ ಇರಲಿಲ್ಲ. ಆ ಕೇನ್ಗಳು ಅಲ್ಲಿಂದ ಬರ್ತಾ ಇದ್ವು, ಇಲ್ಲಿಂದ ತರಿಸ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿನೂ ನಾವು ನೋಡಿದ್ದೇವೆ. ಇತ್ತೀಚಿನ ಪರಿಸ್ಥಿತಿನೂ ನಾವು ನೋಡಿದ್ದೇವೆ. ದಿಡ್ಸಿ ನೋಡಿದ್ರು ನನಗೆ ಯಾಕೋ ಸಿಟ್ಟಿಲಿಂದ ನೋಡ್ತಾ ಇದಾರಂತ ಯಾವುದೋ ಎಲ್ಲೋ ಒಂದೆರಡು ಇನ್ಸಿಡೆಂಟ್ ಆಗಿರ್ಬೋದು ಅಷ್ಟೇ. ಬಟ್ ಅದೇ ದೊಡ್ಡ ವಿಷಯವಾಗಿ ನಮ್ಮ ಮಾರ್ಪಾಡು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಅಂತ ಒಂದು ಕಷ್ಟದ ಜೀವನ ನಮ್ಮ ಶಿಕ್ಷಕ ವೃಂದ ಕೆಲಸ ಮಾಡ್ತಾ ಇದೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅದು ಈ ಎಲ್ಲ ಇದಕ್ಕೆ ಜವಾಬ್ದಾರರು ನಾವೇ. ಮತ್ತೆ ಇದನ್ನ ಬೇರೆ ಯಾರು ಅಲ್ಲ. ಈ ಎಲ್ಲ ಏನ್ ನಾವು ಪರಿಸರ ಕಲ್ಪಿಸ್ಕೊಡ್ತೀವಿ ಎಲ್ಲದಕ್ಕೂ ನಾವೇ ಜವಾಬ್ದಾರರು ಅಂತ ಹೇಳಿಕ್ಕೆ ಬಯಸ್ತೇನೆ. ಸೊ ಇಂಥ ಶಿಕ್ಷಕರಿಗೆ ಇವತ್ತು ಸನ್ಮಾನ ಮಾಡಿ ಪ್ರಶಸ್ತಿ ವಿತರಣೆ ಮಾಡುವಂತ ಕಾರ್ಯ ನಮ್ಮ ರೋಟರಿ ಕ್ಲಬ್ನವ್ರು ಮಾಡ್ತಾ ಇದ್ದಾರೆ. ಆ ರೋಟರಿ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಬಹಳ ಅತಿ ಹೆಚ್ಚು ಭಾಗ. ಆರ್ ಗುರುನಾಥ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇವರು ಮಾತನಾಡಿ, ಇಂದಿನ ಆಧುನಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಪಾಠ ಕಲಿಸುವ ಕೆಲಸ ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿಯುತವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಅಗತ್ಯ. ಇಂದಿನ ಆಧುನಿಕ ಯುಗದಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಡ ಮಕ್ಕಳು ಶಿಕ್ಷಣ ಪಡೆಯುವುದು ಕಷ್ಟವಾಗುತ್ತಿದೆ. ಇದರಿಂದ ಅವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಆದ ಕಾರಣ ಸಮಾಜದ ಪ್ರತಿಯೊಬ್ಬರೂ ಬಡ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅಗತ್ಯ. ಈ ನಿಟ್ಟಿನಲ್ಲಿ ಶಿಕ್ಷಕರು ಹೆಚ್ಚು ಶ್ರಮಿಸಬೇಕು ಎಂದರು. ನಡೆಸ್ತಾ ಬಂದಿರುವುದನ್ನು ನಾವು ನೋಡಿದ್ದೇವೆ. ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಆದ್ರೆ ಪ್ರತಿ ವರ್ಷವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತಹ ಗುರುಗಳನ್ನ ಗುರುತಿಸುವ ಮೂಲಕ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡುವುದರ ಮೂಲಕ ಉತ್ತೇಜನ ನೀಡುವಂತಹ ಕಾರ್ಯವನ್ನು ಮಾಡುತ್ತಿರುವುದಕ್ಕೆ ಸಂಸ್ಥೆಯ ಈ ಒಂದು ಕಾರ್ಯವನ್ನು ನಾನು ಶ್ಲಾಘನೀಯ ವ್ಯಕ್ತಪಡಿಸ್ತೇನೆ. ಈ ಸಮಾಜದಲ್ಲಿ ಗುರುವಿಗೆ ಪವಿತ್ರವಾದ ಸ್ಥಾನ ಇದೆ. ಒಬ್ಬ ವ್ಯಕ್ತಿ ತಂದೆ ತಾಯಿ ಜನ್ಮ ಕೊಡ್ತಾರೆ, ಆದರೆ ಶಿಕ್ಷಕ ಜೀವನವನ್ನೇ ಕೊಡ್ತಾರೆ. ಅವನಿಗೆ ಉತ್ತಮ ಮಾರ್ಗದರ್ಶನ ಮಾಡುವುದರ ಮೂಲಕ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸುವ ನಿಟ್ಟಿನಲ್ಲಿ ಶಿಕ್ಷಕ ಶ್ರಮವನ್ನ ನಾವು ನೆನಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹಿಂದೆ ಗುರು ಇರ್ತಾರೆ. ಆ ಗುರು ಇದ್ದಾಗ ಮಾತ್ರ ಗುರಿ ಸಾಧನೆ ಮಾಡಲು ಸಾಧ್ಯ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ದೇಶದ ಅಭಿವೃದ್ಧಿಗೆ ಶಿಕ್ಷಕರ ಕೊಡುಗೆ ಅಪಾರ. ಮಕ್ಕಳನ್ನ ತಿದ್ದಿ ತೀಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದರ ಮೂಲಕ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಶಿಕ್ಷಕರ ಸಮುದಾಯ ನೀಡ್ತದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ನಂದೇ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ತಂದೆ ತಾಯಿ ಅನಕ್ಷರಸ್ಥರು. ಸೊ ನಾನು ಸಾಲಿ ಬಿಟ್ಟು ಎತ್ತು ಕಾಯಿ ಅಂತ ಕೆಲಸ ಮಾಡ್ತಿದ್ದೆ ಸಣ್ಣ ಮಗು ಇದ್ದಾಗ. ನಮ್ಮ ತಂದೆ ತಾಯಿ ಎಷ್ಟು ಹೇಳಿದ್ರು ಕೂಡ ನಾನು ಶಾಲೆಗೆ ಬರ್ಲಿಲ್ಲ. ಆದ್ರೆ ನನಗೊಬ್ಬ ಗುರು ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗಿ ಶಾಲೆಗೆ ಹಚ್ಚೋದ್ರ ಮೂಲಕ 7ನೇ ತರಗತಿ ಕಂಪ್ಲೀಟ್ ಆಗುವವರೆಗೂ ಕೂಡ ಅವರ ಶ್ರಮವನ್ನ ನಾನು ಎಂದೂ ಮರೆಯಲ್ಲ. ನಿತ್ಯ ಬಂದು ಇವನು ಸಾಲಿ ಸರಿಯಾಗೇ ಬರಂಗಿಲ್ಲ, ಆದ್ರೆ ಬಂದು ನನಗ ಮನೆ ಕರ್ಕೊಂಡು ಹೋಗೋದ್ರ ಮೂಲಕ ಇವತ್ತು ದಿನ ನಾನು ಈ ಸ್ಥಾನಕ್ಕೆ ಬರ್ತೀನಿ ಅಂತಂದ್ರೆ ಆ ಗುರುಗಳ ನಾನು ನೆನಲೇಬೇಕು. ಯಾಕಂದ್ರೆ ಇವತ್ತಿನ ನಾನು ಒಂದು ಪತ್ರಿಕೆಯನ್ನ ನಡೆಸ್ತೀನಿ, ಸಂಪಾದಕ ಆಗಿನಂದ್ರೆ ನನ್ನಿಂದ ನನ್ನ ಗುರು ಇದ್ದಾನ. ಇಲ್ಲ ನಾನು ಸಾಧ್ಯನೇ ಆಗ್ತಿದ್ದಿಲ್ಲ. ನಾನೊಬ್ಬ ಅನಕ್ಷರಸ್ಥನಾಗಿ ಉಳಿತಿದ್ದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಬ್ಬ ಗುರು ಇರ್ತಾರೆ. ಸೊ ರೋಟರಿ ಸಂಸ್ಥೆಯು ಕೂಡ ಅತ್ಯುತ್ತಮ ಶಿಕ್ಷಕರನ್ನ ಗುರುಸುವುದರ ಮೂಲಕ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿದೆ. ಹಾಗಾಗಿ ಸಂಸ್ಥೆಯ ಕಾರ್ಯ ಹೀಗೆ ಮುಂದುವರಲಿ. ಪ್ರಶಸ್ತಿ ಸ್ವೀಕರಿಸಿದಂತ ಶಿಕ್ಷಕ ಸಮುದಾಯ
ಇನ್ನಷ್ಟು ಉತ್ತಮ ಕೆಲಸಗಳನ್ನು ಮಾಡುವುದರ ಮೂಲಕ ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶ್ರಮಿಸ್ತಾರೆ ಅಂತ ಹೇಳೋದ್ರ ಮೂಲಕ ನಾನು ರೋಟರಿ ಕಾರ್ಯದರ್ಶಿ ಎನ್ ಶಿವಶಂಕರ್ ವಕೀಲ್ ಮಾತನಾಡಿ, ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಎಂದರೆ ಶಿಕ್ಷಕರ ಕೆಲಸ. ಶಿಕ್ಷಕರು ತಮ್ಮ ವೈಯಕ್ತಿಕ ಜೀವನದ ಜೊತೆ ಮಕ್ಕಳನ್ನು ಒಳ್ಳೆಯ ಪ್ರಜೆಯಾಗಲು ಶ್ರಮಿಸುತ್ತಿದ್ದಾರೆ. ಮಗುವಿಗೆ ತಾಯಿ ಮೊದಲ ಗುರುವಾದರೆ ಶಿಕ್ಷಕ ವ್ಯಕ್ತಿತ್ವ ವಿಕಸನ ಮಾಡುವ ಗುರು ಆಗಿರುತ್ತದೆ. ಶಿಕ್ಷಕರು ತಮ್ಮ ಶಿಷ್ಯ ಉನ್ನತ ಸ್ಥಾನ ಪಡೆದಾಗ ತಾವು ಶಿಕ್ಷಣ ನೀಡಿದ್ದು ಸಾರ್ಥಕವಾಯಿತು ಎಂದು ಸಂತೋಷ ಪಡುತ್ತಾರೆ. ರೋಟರಿ ಒಂದು ಸಂಸ್ಥೆ ಅಂತಂದ್ರೆ ಇದು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋಕ್ಕೋಸ್ಕರ ಮತ್ತು ಸಮಾಜಕ್ಕೆ ಒಂದು ಏನಾದರೂ ಕೊಡುಗೆ ಕೊಡಬೇಕು ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ. ಅದು ಒಂದು ಬೇರೆ ಅಮೆರಿಕ ದೇಶದಲ್ಲಿ ಅಲ್ಲಿ ಸ್ಥಾಪನೆ ಆದಾಗ ಅದನ್ನ ಈ ವಿಶ್ವದಾದ್ಯಂತ ಸುಮಾರು ಲಕ್ಷಗಟ್ಟಲೆ ಇವತ್ತು ರೋಟರಿ ಕ್ಲಬ್ಗಳು ನಮ್ಮ ಕ್ಲಬ್ಗಳಿವೆ. ಇದರ ಭಾರತದಲ್ಲಿನೂ ಸುಮಾರು ಹಲವಾರು ರೋಟರಿ ಸಂಸ್ಥೆ, ಯಾವುದೇ ಒಂದು ಜಿಲ್ಲೆಗೆ ಹೋದ್ರೂ ಒಂದು ರೋಟರಿ ಸಂಸ್ಥೆ ಇರುತ್ತೆ. ರಾಯಚೂರಿನಲ್ಲಿ ನಾವು ರೋಟರಿ ಸಂಸ್ಥೆ 1957ರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿದೆ. ಈಗಾಗಲೇ ನಾವು ಇಲ್ಲಿ ಬಂದಂತ ಹಲವಾರು ಸ್ಕೂಲ್ಗಳಲ್ಲಿ ನಾವು ಬೆಂಚಸ್, ಡೆಸ್ಕ್ಗಳು, ಆಮೇಲೆ ಹಲವಾರು ಸ್ಕೂಲ್ಗಳ ಕಾರ್ಯಕ್ರಮ, ಸಂವತ್ಸರಗಳು ಮತ್ತು ಬುಕ್ ವಿತರಣಾ ಕಾರ್ಯಕ್ರಮಗಳು, ಈ ರೀತಿ ನಮ್ದೇ ಆದಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ರಾಯಚೂರಲ್ಲಿ ಇನ್ನೊಂದು ಈ ವರ್ಷ ವಿಶೇಷವಾಗಿ ಏನಂತಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಬ್ಲಡ್ ಬ್ಯಾಂಕ್ ಅನ್ನು ಅಮರೇಶ್ ಆಸ್ಪತ್ರೆಯಲ್ಲಿ ನಾವು ಒಂದು ರಕ್ತ ನಿಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ರೋಟರಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇದು ಒಂದು ತಿಂಗಳಲ್ಲಿ ಬರ್ತಾ ಇದೆ. ಅದಾದ ನಂತರ ನಮ್ದು ಈ ಬಡ ಜನರಿದ್ದವರಿಗೆ ಆರೋಗ್ಯ ಡಯಾಲಿಸಿಸ್ ಬಂದಾಗ ಅವರಿಗೆ ಡಯಾಲಿಸಿಸ್ ಮಾಡಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಅದನ್ನ ನೋಡಿ ನಮ್ಮ ರೋಟರಿ ಹಲವಾರು ಕಡೆ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ರು. ಈಗ ರಾಯಚೂರಿನಲ್ಲಿ ಭಾರತೀಯ ಕಿಡ್ನಿ ಸಂಸ್ಥೆ ಜೊತೆಯಲ್ಲಿ ಮತ್ತು ನಮ್ಮ ರೋಟರಿ ಒಂದು ಸಂಸ್ಥೆಯಲ್ಲಿ ಸದ್ಯದಲ್ಲೇ ಇಲ್ಲಿ ರಾಯಚೂರಿನಲ್ಲಿಯೂ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಿದ್ವಿ. ಅದು ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಡಯಾಲಿಸಿಸ್ ನಾವು ಫ್ರೀ ಆಗಿ ಅದನ್ನ ಮಿನಿಮಮ್ ಚಾರ್ಜಸ್ ನ ಡಾಕ್ಟರ್ಸ್ ಮತ್ತೆ ಅದನ್ನೊಂದೇ ಮಾಡ್ತಾ ಇದೀವಿ. ಇದು 3 ಮಿಷನ್ಸ್ ಗಳು ತಂದಿದ್ದೀವಿ. 1 ಕೋಟಿ ಮೇಲೆ ಅದನ್ನು ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಜನರಿಗೆ ಸಹಕಾರ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಸಂಸ್ಥೆ ಪ್ರತಿ ವರ್ಷ ಒಂದು ಟೀಮ್ ಅಲ್ಲಿ ನಾವು ಇಟ್ಕೊಂಡಿರ್ತೀವಿ. ಒಂದು ವರ್ಷ ಏನಾದ್ರೂ ಒಂದು ಕಾರ್ಯವನ್ನು ನಾವು ಮಾಡ್ಬೇಕಂತ ಹೇಳಿ ಅದರಲ್ಲಿ ವಿನರ್ ಕ್ಲಬ್ ಸಹ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಮಹಿಳೆಯರಿಗೆ ಏನು ಆರೋಗ್ಯದ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳು ಮತ್ತು ಮೊನ್ನೆ ತಾನೇ ನಾವು ಭಾರತದ ಏನು ಸ್ವಾತಂತ್ರ್ಯೋತ್ಸವ ದರ್ಗಾ ತಿರಂಗಣದ ಒಂದು ಅದ್ಭುತವಾದ ಕಾರ್ಯಕ್ರಮ ಜೊತೆಯಾಗಿ ಮಾಡಿದೀವಿ. ಈ ಕಾರ್ಯಕ್ರಮ ನಾವು ಯಾವಾಗಲೂ ಜೊತೆಯಾಗಿ ಮಾಡ್ತೀವಿ. ಈ 22 ಟೀಚರ್ ಅಲ್ಲಿ ನಾವು ಹಲವಾರು ಕೆಲವು ಟೀಚರ್ಸ್ ಯಾವ ರೀತಿ ಆಯ್ಕೆ ಮಾಡಿದ್ವಿ ಅಂತಂದ್ರೆ, ನಾವು ಯಾರಿಗೂ ರೋಟರಿ ಸಂಸ್ಥೆಯಲ್ಲಿ ಒಂದು ನಮ್ದೇ ಒಂದು ರೂಲ್ಸ್ ಇದೆ. ಏನಂತ ಹೇಳ್ತೀವಿ ಅಂತಂದ್ರೆ ಆ ರೂಲ್ಸ್ ಅಲ್ಲಿ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರಾದ ರೇಖಾ ಕೇಶವರೆಡ್ಡಿ ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ಕೆಲವು ಶಿಕ್ಷಕರಿಗೆ ಮಾತ್ರ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡುತ್ತಿದ್ದು, ಆದ ಕಾರಣ ರೋಟರಿ ಮತ್ತು ವಿನ್ನರ್ವಿಲ್ ಸಂಸ್ಥೆಯಿಂದ ಪ್ರತಿ ವರ್ಷ ಪ್ರಶಸ್ತಿಯನ್ನು ಶಿಕ್ಷಕರಿಗೆ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಇಂದಿರಾ, ಆದಿನಾರಾಯಣ, ಮಲ್ಲಿಕಾರ್ಜುನ್, ಭೀಮಣ್ಣ, ರೇಣುಕಾ, ರಾಧಾದೇವಿ, ಮೀನಾಕ್ಷಿ, ಭಾರತಿ, ಜಾವೀದ್, ಗೌರಮ್ಮ, ನಾಗರತ್ನ, ಅಬಿದಾ ಬೇಗಂ, ರಾಜಲಕ್ಷ್ಮಿ, ಸಾರಿಕಾ, ರೂಪಾ ಸಿಂಗ್, ಶಕುಂತಲಾ, ಸುನೀತಾ, ಸುರೇಖಾ, ವಿದ್ಯಾವತಿ, ಉಮಾದೇವಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವೇದಿಕೆಯ ಮೇಲೆ ರೋಟರಿ ಅಧ್ಯಕ್ಷ ಕೇಶವ್ ರೆಡ್ಡಿ,
ಅಸೋಸಿಯೇಟ್ ಗವರ್ನರ್ ಯಶವಂತ್ ಇನ್ನರ್ ಕ್ಲಬ್ ಶ್ರೀಮತಿ ಸುಷ್ಮಾ ಪತಂಗೆ ಅಧ್ಯಕ್ಷರು, ಕಾರ್ಯದರ್ಶಿ ಅನಿತಾ ವೆಂಕಟೇಶ್, ರೋಟರಿ ಕ್ಲಬ್ ಸದಸ್ಯರು, ಇನ್ನರ್ ವಿಲ್ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು. ಬಸವವಾದಿ ಶರಣರ ಅನುಭವ ಮಂಟಪದ ಕಾಯಂ ಸದಸ್ಯರಾಗಿ ಕಾಯಕದ ಮಹತ್ವ ಸಾರಿದವರಲ್ಲಿ ಶರಣ ಹೂಗಾರ ಮಾದಯ್ಯನವರ ಒಬ್ಬರು ಎಂದು ಹೂಗಾರ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್ ಹೇಳಿದರು. ಜಿಲ್ಲಾ ಹೂಗಾರ ಸಮಾಜ ಸಂಘದಿಂದ ಶನಿವಾರ ಬೆಳಗ್ಗೆ ಎಪಿಎಂಸಿಯ ಸದಪ್ಪ ಹೂಗಾರ ಅವರ ಕಚೇರಿಯಲ್ಲಿ 12ನೇ ಶತಮಾನದ ಶರಣ ಶ್ರೀ ಹೂಗಾರ ಮಾದಯ್ಯನವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು. ಶರಣರ ಕಾಯಕ ತತ್ವ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ಜಿಲ್ಲಾ ಗೌರವಾಧ್ಯಕ್ಷ ಉಗ್ರ ನರಸಿಂಹಪ್ಪ ಹೂಗಾರ್ ದಿನ್ನಿ ಮಾತನಾಡಿ, ಜಿಲ್ಲೆಯಾದ್ಯಂತ ನಮ್ಮ ಸಮಾಜ ಶರಣ ಹೂಗಾರ ಮಾದಯ್ಯ ಅವರ ಜಯಂತಿ ಆಚರಿಸುತ್ತಿದ್ದು ನಮ್ಮ ಹೆಮ್ಮೆ ಎಂದರು. ಇಂದಿಗೂ ನಮ್ಮ ಸಾಂಪ್ರದಾಯಿಕ ಹೂವು ಮಾರುವ ದೇವಸ್ಥಾನದಲ್ಲಿ ಪೂಜೆ ಕಾಯಕ ಮುಂದುವರಿಸಿ ಎಲ್ಲಾ ಸಮಾಜದವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ ಸಮಾಜ ನಮ್ಮದಾಗಿದೆ ಎಂದು ಹೇಳಿದರು. ಆಚರಿಸಲಾಯಿತು. ಅದೇ ರೀತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ಸರಳವಾಗಿ ಆಚರಿಸುತ್ತಾರೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಹೂಗಾರ ಸಮಾಜದ ವತಿಯಿಂದ ರಾಯಚೂರಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಆಚರಿಸಲಾಗಿದೆ. ಸಮಾಜದವರು ಎಲ್ಲ ಕುಲ ಬಾಂಧವರು ಪಾಲ್ಗೊಂಡಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ವೆಂಕಟೇಶ್ ಹೂಗಾರ್, ಖಜಾಂಚಿ ಮಲ್ಲಿಕಾರ್ಜುನ್ ಹೂಗಾರ್, ತಾಲೂಕಾಧ್ಯಕ್ಷ ಶಶಿಧರ್ ಹೂಗಾರ್ ಮಠಮಾರಿ, ಕಾರ್ಯದರ್ಶಿ ನರಸಣ್ಣ ಉಡುಮಗಲ್ ಖಾನಾಪುರ್, ಮುಖಂಡರಾದ ಸದಾಶಿವಪ್ಪ ಹೂಗಾರ್, ಸದಾನಂದ್ ಎಂ ಪೂಜಾರಿ, ಸೂಗುರಪ್ಪ ಹೂಗಾರ್, ಶಶಿಧರ್ ಹೂಗಾರ್, ಶರಣವ್ ಹೂಗಾರ್, ವಿಶ್ವನಾಥ್ ಹೂಗಾರ್ ಚಿಂಚರಕಿ, ಸತೀಶ್ ಹೂಗಾರ್ ಖಾನಾಪುರ್ ಸೇರಿದಂತೆ ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ರಾಯಚೂರು ಸಂಯೋಗದಲ್ಲಿ ಇಂದು ಜಿಲ್ಲಾ ಕಾರಾಗೃಹದಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂದಾನಿ ಅವರು ವಹಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವ ವ್ಯಕ್ತಿಯನ್ನು ಗುರುತಿಸಿ 1 ನಿಮಿಷ ನೊಂದ ವ್ಯಕ್ತಿಯೊಂದಿಗೆ ಧೈರ್ಯ, ಸಾಂತ್ವನ ಮಾತುಗಳನ್ನು ಹೇಳಿ ಜೀವನದ ಅನುಭವದ ಕ್ರಿಯೆಯ ಮೂಲಕ ಭರವಸೆಯನ್ನು ಸೃಷ್ಟಿಸುವ ಮೂಲಕ ಆ ವ್ಯಕ್ತಿಯ ಜೀವನದ ಪಥವನ್ನು ಬದಲಾಯಿಸಬಹುದು ಎಂದರು. ಅತಿಥಿ ಉಪನ್ಯಾಸಕ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರು ಮಾತನಾಡಿ, ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಪ್ರತಿ ವರ್ಷ ಆತ್ಮಹತ್ಯೆಯಿಂದ ಪ್ರಪಂಚದಾದ್ಯಂತ ಸುಮಾರು 8 ಲಕ್ಷ ಜನ ಮರಣ ಹೊಂದುತ್ತಿದ್ದಾರೆ. ಇದರಲ್ಲಿ 17% 1,75,000 ಜನರು ಭಾರತೀಯರು ಎಂಬುದು ವಿಷಾದಕರ ಸಂಗತಿ ಎಂದರು. ಈ ವರ್ಷ ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವ ಸಂಘ ಎಎಸ್ಪಿ ವಿಶ್ವ ಆತ್ಮಹತ್ಯೆ ದಿನಾಚರಣೆ ದಿನದ ಸಂದರ್ಭದಲ್ಲಿ ಕ್ರಿಯೆಯ ಮೂಲಕ ಭರವಸೆಯನ್ನು ಸೃಷ್ಟಿಸಬಹುದು ಎನ್ನುವ ಘೋಷಣೆ ನೀಡಿದೆ ಎಂದರು. ಪ್ರತಿಯೊಬ್ಬ ವ್ಯಕ್ತಿಯು ಈ ಸಮಾಜದ ಭಾಗವಾಗಿರುತ್ತಾನೆ. ಅಲ್ಲದೆ ಅಂತಹ ನೊಂದ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ತಡೆಗಟ್ಟಿ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಅಂತೆಯೇ ಈ ವರ್ಷದ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಘೋಷವಾಕ್ಯವು ಪ್ರತಿ ನಾಗರಿಕ ಜವಾಬ್ದಾರಿಯನ್ನು ಬಿಂಬಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಕುಲಕರ್ಣಿ ಮತ್ತು ಶ್ರೀಮತಿ ಸುವರ್ಣ ಹಾಗೂ ಶ್ರೀಮತಿ ಭಾರತಿ ಉಪಸ್ಥಿತರಿದ್ದರು. ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದಿಂದ ಗರ್ಭಿಣಿ ಮಹಿಳೆಯನ್ನು ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿಯೇ 108 ವಾಹನದಲ್ಲಿ ಸುರಕ್ಷಿತ ಹೆರಿಗೆಯಾಗಿದೆ. ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದಿಂದ ಗರ್ಭಿಣಿ ಮಹಿಳೆಯನ್ನು ಜಿಲ್ಲಾ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿಯೇ 108 ವಾಹನದಲ್ಲಿ ಸುರಕ್ಷಿತವಾಗಿ ಹೆರಿಗೆಯಾಗಿದೆ. 108 ವಾಹನದಲ್ಲಿ ಬರುವ ವೇಳೆ ಮಾರ್ಗ ಮಧ್ಯದಲ್ಲಿಯೇ ಹೆಚ್ಚಿನ ಹೆರಿಗೆ ನೋವು ಕಾಣಿಸಿಕೊಂಡಾಗ ನರ್ಸಿಂಗ್ ಸ್ಟಾಫ್ ಮಲ್ಲಿಕಾರ್ಜುನ, 108 ಚಾಲಕ ಕಾಸಿಂ ಅಲಿ ಅವರು ಸಹಜ ಪ್ರಸೂತಿ ಮಾಡಿದ್ದಾರೆ. ತಾಯಿ ಮತ್ತು ಮಗುವನ್ನು ಸುರಕ್ಷಿತವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. 108 ವಾಹನ ಸಿಬ್ಬಂದಿಗಳ ಕಾರ್ಯದ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ, ಶೋಷಣೆ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ಪುರುಷ ರಾಜ ಅಮರೇಶ್ವರ್ ನಾಯ್ಕ್.
ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲು ಹೆಚ್ಚಿಸುವಲ್ಲಿ ವಚನ ಭ್ರಷ್ಟ, ಸರ್ಕಾರ ಹೋರಾಟ ತೀವ್ರ. ರಾಜ ಪಾಂಡುರಂಗ ನಾಯಕ್. ಎಸ್ಸಿ ಎಸ್ಟಿ ಭೂ ಪರಭಾರೆ ಕಾಯ್ದೆ ಸುಗ್ರೀವಾಜ್ಞೆ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 13ರಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ. ಎಂಆರ್ ಭೇರಿ. ಶ್ರೀ ಬ್ರಹ್ಮರ್ಷಿ ನಾರಾಯಣ ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರದ ಮೆರವಣಿಗೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರುವಿನ ಸ್ಥಾನ ಮಹತ್ವದ್ದು. ಡಾಕ್ಟರ್ ಶಿವರಾಜ್ ಪಾಟೀಲ್. ಹೂಗಾರ ಮಾದಯ್ಯ ಜಯಂತಿ ಆಚರಣೆ. ಕಾಯಕದ ಮಹತ್ವ ಸಾರಿದ ಶರಣ ತತ್ವ ಪಾಲನೆ. ಈರಣ್ಣ ಹೂಗಾರ್. ಕಾರಾಗೃಹದಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಮತ್ತು 108 ವಾಹನದಲ್ಲಿ ಸುರಕ್ಷಿತ ಹೆರಿಗೆ. ಸಿಬ್ಬಂದಿ ಕಾರ್ಯಕ್ಕೆ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Shopping Expo, first time in Raichur. Big sale. Timing 10:30 a.m. to 9:30 p.m. Entry and parking free, so don't miss it. Address: Walcott Ground beside LIC Office Building, Basaveshwar Circle, Raichur. ಛಲವಾದಿ ಮಹಾಸಭಾದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಆಯುಷ್ಮಾನ್ ಕೆ ಶಿವರಾಮ್ ಐಎಎಸ್ ಸರ್ ಅವರಿಗೆ ಹಾಗೂ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾದ ಆಯುಷ್ಮಾನ್ ಎಂ ವಸಂತ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ: ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ದೇವಾ ಪೂಜಾ ಮಂದಿರಾಸ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್, ಆರ್ಆರ್ ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.